ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೀಲಿಂಗ್ ಹರ್ಬ್ಸ್ ಎಟ್ ಹೋಮ್ಗೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ಆಲೋವೆರಾ ಬಗ್ಗೆ ಹೇಳ್ತೀನಿ. ಕನ್ನಡದಲ್ಲಿ ಲೋಳೆ ರಸ ಮತ್ತು ಸಂಸ್ಕೃತ್ ಅಲ್ಲಿ ಕುಮಾರಿ ಅಂತ ಕರಿತೀವಿ. ಯಾಕೆ ಕುಮಾರಿ ಅಂತ ಹೆಸರು? ಕುಮಾರಿ ಅಂದ್ರೆ ಯಂಗ್ ಗರ್ಲ್. ಇದಕ್ಕೆ ಈ ಹೆಸರು ಎಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್, ಮೆನ್ಸ್ಟ್ರೇಷನ್ನ ರೆಗ್ಯುಲೇಟ್ ಮಾಡುತ್ತೆ, ರೀಪ್ರೊಡಕ್ಟಿವ್ ಹೆಲ್ತ್ಗೆ ತುಂಬ ಸಪೋರ್ಟ್ ಮಾಡುತ್ತೆ, ಸ್ಕಿನ್ನ ಇಂಪ್ರೂವ್ ಮಾಡುತ್ತೆ, ಡ್ರೈ ಸ್ಕಿನ್ನಲ್ಲಿ ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ ಬರ್ನ್ ಅಲ್ಲಿ ಸೂತ್ನಿಂಗ್ ಮಾಡುತ್ತೆ, ಆ್ಯಕ್ನೇನ ರಿಡ್ಯೂಸ್ ಮಾಡುತ್ತೆ. ಅದಕ್ಕೆ ಬ್ಯೂಟಿ ಎನ್ಹಾನ್ಸರ್ ಅಂತ ಕೂಡ ಕರಿತೇವೆ ನಾವು. ಆಯುರ್ವೇದಿಕ್ ಟೆಕ್ಸ್ಟ್ ಭಾವಪ್ರಕಾಶ ನಿಘಂಟು ಪ್ರಕಾರ ರಸಾಯನಿ ವೃಷ್ಯ ಬಲಕಾರಿಕ ಚಕ್ಷುಷ್ಯ ವಾತಪಿತ್ತ ಕ್ರಿಮಿಹರಿ ಅಂದರೆ ರಸಾಯನಿ ಅಂದರೆ ರೆಜುವಿನೇಟಿಂಗ್, ವೃಷ್ಯ ಅಂದರೆ ಫರ್ಟಿಲಿಟಿ ಎನ್ಹಾನ್ಸರ್, ಬಲಕಾರಿಕ ಅಂದರೆ ಸ್ಟ್ರೆಂತ್ ಗಿವಿಂಗ್, ಚಕ್ಷುಷ್ಯ ಅಂದರೆ ಐಗೆ ತುಂಬ ಒಳ್ಳೆಯದು, ವಾತಪಿತ್ತ ಕ್ರಿಮಿಹರಿ ಅಂದರೆ ದೋಷಸ್ನ ಎಲ್ಲ ಬ್ಯಾಲೆನ್ಸ್ ಮಾಡಿ ಜಂತುಗಳನ್ನ ಹೊರಗಾಕುತ್ತೆ. ಲಿವರ್, ಸ್ಪ್ಲೀನ್ ಯಾವುದೇ ಥರದ ಡಿಸೀಸಸಲ್ಲಿ ಇದು ತುಂಬ ಒಳ್ಳೆಯದು. ಫ್ಯಾಟಿ ಲಿವರಲ್ಲಿ ಯಾರಿಗಾದರೂ ಫ್ಯಾಟಿ ಲಿವರ್ ತೊಂದರೆ ಇರೋರಲ್ಲಿ ಇದು ಯೂಸ್ ಮಾಡ್ಬೋದು. ವೂಂಡ್ ಡೀಲಿಂಗ್, ಗಾಯ ಮಾಯಲಿಕ್ಕೇನೂ ತುಂಬ ಒಳ್ಳೆಯದು ಇದು. ಯಾರಿಗ್ಯಾರಿಗೆ ಕಾನ್ಸ್ಟಿಪೇಟೆಡ್ ಕಂಡೀಷನ್ಸ್, ಮೋಷನ್ಸ್ ಕ್ಲಿಯರ್ ಆಗ್ತಿರಲ್ಲ ಅವ್ರಿಗೆಲ್ಲನೂ ತುಂಬ ಒಳ್ಳೆಯದು. ಮತ್ತು ಯಾರು ಇದನ್ನು ಯೂಸ್ ಮಾಡಬಾರ್ದು, ಯಾರು ಪ್ರಿಕಾಷನ್ಸ್ ತೊಗೋಬೇಕು ಅಂತ ಹೇಳ್ತೇನೆ ನಾನು. ಇದನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಓರಲ್ ಇಂಟೇಕ್ ಅಂತಂದರೆ ಡೈರೆಕ್ಟಾಗಿ ಸೇವನೆ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಬ್ರೆಸ್ಟ್ ಫೀಡಿಂಗ್ ವುಮೆನ್ಸ್, ಚಿಲ್ಡ್ರನ್ಸ್ ಬಿಲೋ 12 ಇಯರ್ಸ್ ಆಫ್ ಏಜ್ ಅವರು ಕೂಡ ಅವಾಯ್ಡ್ ಮಾಡಬೇಕು ಓರಲ್ ಇಂಟೇಕ್ನ. ಯಾರಿಗೆ ತುಂಬ ಹೆವಿ ಬ್ಲೀಡಿಂಗ್ ಆಗುತ್ತೆ ಮೆನ್ಸಸ್ ಟೈಮಲ್ಲಿ, ಪೀರಿಯಡ್ಸ್ ಟೈಮಲ್ಲಿ ಅಂದರೆ ಅವರೂ ಅವಾಯ್ಡ್ ಮಾಡಬೇಕು. ಯಾರಿಗೆ ಡೈಜೆಸ್ಟಿವ್ ಫೈರ್ ಮಂದಾಗ್ನಿ ಇರುತ್ತೋ ಅವರೂ ಅವಾಯ್ಡ್ ಮಾಡಬೇಕು ಇದನ್ನು. ಲೂಸ್ ಮೋಷನ್ ಆಗಿರುತ್ತೆ, ಆಲ್ರೆಡಿ ಡೈರಿಯಲ್ಲಿಂದ ಸಫರ್ ಮಾಡ್ತಿದ್ದಾರೆ, ಅವರು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಯಾರು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಬೇಗ ಅಲರ್ಜಿಕ್ ರಿಯಾಕ್ಷನ್ ಆಗುತ್ತೆ, ಅವರು ಪ್ಯಾಚ್ ಟೆಸ್ಟ್ನ ಮಾಡಿದ ಮೇಲೆ ಯೂಸ್ ಮಾಡ್ಬೋದು. ಅದರ್ ಹೆಲ್ತ್ ಕಂಡೀಷನ್ಸ್ ಲೈಕ್ ಹೃದ್ರೋಗ ಅವರೆಲ್ಲ ಓರಲ್ ಇಂಟೇಕ್ ಮಾಡುವ ಮುನ್ನ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡ್ಕೋಬೋದು. ನನ್ನ ಕಂಟೆಂಟ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.